ತುಂಬ ಖುಷಿ ಆಗ್ತಿದೆ. ಇಟ್ಸ್ ಮೈ ಫಸ್ಟ್ ಸ್ಟೇಜ್. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್. ಎಲ್ಲ ಕಡೆಯಿಂದ ಬಂದಿದ್ದೀರಾ. ಹುಬ್ಳಿ, ಬಾಗಲಕೋಟೆ, ಹುನಗುಂದ, ಇಲ್ಕಲ್ಲು, ಯಾವ ಜಾಗ ನನಗೆ ಗೊತ್ತಿಲ್ಲ, ಅಲ್ಲಿಂದ ಬಂದಿದ್ದೀರಾ. ಲೈಕ್ ಯಾವಾಗಲೂ ಹೆದರ್ತಿದ್ದೆ ಹೆಂಗೆ ಮಾತಾಡಲಿ ಸ್ಟೇಜ್ ಮೇಲೆ. ಈ ಸ್ಕೂಲಲ್ಲಿ ಪಿಕ್ ಆ್ಯಂಡ್ ಸ್ಪೀಚ್ ಇರ್ತಿತ್ತು, ಓಕೆನಾ. ಯಾವತ್ತೂ ಮಾತಾಡಿಲ್ಲ. ನ್ಯೂಸ್ ಪೇಪರ್ ಓದ್ಬೇಕಂತ ಹೇಳೋರು, ಅವತ್ತಿನ ದಿನ ರಜಾ ನಂದು. ಯಾಕೆ ಹೋದ್ರೆ ನ್ಯೂಸ್ ಪೇಪರ್ ಓದ್ಬೇಕಲ್ಲ, ವಿಜಯ ಕರ್ನಾಟಕ ಅನ್ನಕ್ಕೆ ಬರ್ತಿಲ್ಲ ನನಗೆ. ಬಟ್ ಸ್ಟಿಲ್ ಇವತ್ತು ಫಾದರ್ಸ್ ಡೇ ಇದೆ. ನಮ್ಮ ಡ್ಯಾಡಿಗೆ ಹ್ಯಾಪಿ ಫಾದರ್ಸ್ ಡೇ. ಇವತ್ತು ಅವ್ರು ಆಸೆ ಪಟ್ಟರು, ನಾನು ಮಾಡಿದ್ದೀನಿ. ಅವ್ರದೇ ಖುಷಿ. ಈಗ ಮಕ್ಕಳು ಚೆನ್ನಾಗಿ ಓದ್ತಾರೆ, ಏನಕ್ಕೆ ಓದ್ತಾರೆ, ಟೀಚರ್ ಹೊಡಿತಾರೆ ಅಂತಲ್ಲ. ಮನೆಗೆ ಹೋದ್ರೆ ಟೀಚರ್ಸ್ ಅಪ್ಪ ಸೈನ್ ಹಾಕ್ಬೇಕಲ್ಲ ಮಾರ್ಕ್ಸ್ ಕಾರ್ಡ್ಗೆ, ಅದಕ್ಕೆ ತಾನೇ ಓದೋದು ನಾವು ಎಲ್ಲರೂ. ಸೊ ಇವತ್ತು ಅವ್ರು ಆಸೆ ಪಟ್ಟರು, ನಾನು ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ದೀನೋ ಮಾಡಿಲ್ವೋ ಅದು ನನಗೆ ಗೊತ್ತಿಲ್ಲ, ಅದು ನೀವು ಹೇಳೋದು. ನನ್ನ ಕರ್ತವ್ಯ ಮುಗಿದಿದೆ. ನಾನು ಫಿಲಮಲ್ಲಿ ಮಾಡಿದ್ದೀನಿ, ನನ್ನ ಕರ್ತವ್ಯ ಮುಗಿದಿದೆ. ಅದನ್ನ ಬೆಳೆಸೋದು, ನಡೆಸೋದು ನಿಮ್ದು, ಅದು ನಿಮ್ಮ ಕರ್ತವ್ಯ. ಈಗ ನನ್ನ ಕಡೆಯಿಂದ ಆಗಿದೆ. ನನ್ನ ಇವತ್ತು ಹೇಳ್ತೀನಿ, ಪ್ರಕಾಶ್ ಸರ್ ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವುದೇ ಕೂಡ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ. ನನಗೆ ಓದೋದು ಗೀದೋದು, ನನಗೆ ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ಯಾವತ್ತೂ ಕೂಡ. ಇವತ್ತು ಪ್ರಕಾಶ್ ಸರ್ ಇದ್ದಾರೆ, ನನಗೆ ದಿನ ಬಂದು ಹೆಂಗಲ್ಲ ಕಣೋ ಮಾಡೋದು, ಹಿಂಗೆ ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನಿಜ ಅಪ್ಪ ಹೇಳ್ದಂಗೆ ನಾನು ಏನು ಶೂಟಿಂಗ್ ಮಾಡ್ತೀನಲ್ಲ, ಪ್ರತಿಯೊಂದು ಡೇ ನಂಗೆ ನಿಜ ಹೇಳ್ತೀನಿ, ಇನ್ನೂ ಆದರೂ ಮರೆಯೋಕ್ಕಾಗಲ್ಲ. ನಾನು ಶೂಟಿಂಗ್ ಮುಗಿಸ್ಕೊಂಡು ಇವಾಗ ನಾನು ಜಾಬ್ ಹೋಗ್ತಾ ಇದ್ದೀನಿ. ಬಟ್ ಸ್ಟಿಲ್ ಏನಂತಾರೆ 8 ಅವರ್ ಸಿಸ್ಟಮ್ ಮುಂದೆ ಕೂತ್ಕೊಳೋದಾಗಲ್ಲ. ಆದರೆ ಶೂಟಿಂಗ್ನ ನಾನು ಕಷ್ಟ ಅಂತಿದ್ದೆ. ಅಪ್ಪ ಕ್ಯಾಮ್ರಾ ಹೆಂಗೆ ಫೇಸ್ ಮಾಡೋದು, ಅಯ್ಯೋ ಇಷ್ಟು ಜನ ಇರ್ತಾರೆ, ನಾನು ಅಳೋದನ್ನ ನೋಡ್ತಾರೆ, ನಗೋದನ್ನ ನೋಡ್ತಾರೆ, ಬೀಳ್ಬೇಕು, ಯಾವ್ದಾವ್ದೋ ಬಟ್ಟೆ ಹರ್ಕೊಂಬರ್ದಿರೋ ಬಟ್ಟೆ ಹೆಂಗಪ್ಪ ಹಾಕೋದು ಅಂತೆಲ್ಲ ಇತ್ತು. ಆದರೆ ನಿಜ ಹತ್ರ ಏನೂ ಆಗಲ್ಲ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ನನ್ನ ಕೇಳಿದ್ರೆ ಆರ್ಟಿಸ್ಟ್ ಅನ್ನೋದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ನಿಜ ಹೇಳ್ತೀನಿ, ನನ್ನ ಕೇಳಿದ್ರೆ ಆರ್ಟಿಸ್ಟ್ ಏನು ಕೆಲಸನೇ ಇರಲ್ಲ. ನೀವು ಡೈಲಾಗ್ ಓದ್ತೀರಾ, ಬಂದು ಹೇಳ್ತೀರಾ, ಅಷ್ಟೇ, ಒಪ್ಸೋ ಥರ ಅದು. ಆದರೆ ನಿಜವಾಗ್ಲೂ ಕಷ್ಟಪಡೋರು ನಮ್ಮ ಛಾಯಾಗ್ರಾಹ ಮಿತ್ರರು, ಕ್ಯಾಮ್ರಾಮನ್ ಇರ್ತಾರಲ್ಲ, ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರಲ್ಲ, ಒಂದು ಚಿಕ್ಕ ಲೈಟ್ ಹೋದ್ರು ಓಡೋಗ್ತಾರೆ. ಕ್ಯಾಮ್ರಾಮನ್ಗಳು ಕಷ್ಟಪಟ್ಟು ನಾವು ಹೆಂಗೆ ಇದ್ರು ಕೂಡ ಚೆನ್ನಾಗಿ ನೋಡ್ಸೋ ಥರ ಮಾಡ್ತಾರೆ ಅವರು. ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಕ್ಯಾಮ್ರಾಮನ್ಗೆ ನಿಜವಾಗ್ಲೂ ಇಷ್ಟ. ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ. ಆಚೆ ಹೇಳ್ತಾರಲ್ಲ, ಅವ್ರ ಬಗ್ಗೆ ಮಾತಾಡು, ಇವ್ರ ಬಗ್ಗೆ ಮಾತಾಡು ಅಂತ. ನೋ ನೆವರ್, ಆ ಥರ ಹೇಳ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆರ್ಟ್ ಡಿಪಾರ್ಟ್ಮೆಂಟ್ನ ಯಾರು ಹೋಗ್ತಾರೆ ಹೇಳಿ? ಒಂದು ಆರ್ಟ್ ಡಿಪಾರ್ಟ್ಮೆಂಟ್ನ ಒಂದು ಬೆಂಕಿ ಬರ್ಬೇಕಂದ್ರೆ ಓಡೋಗ್ತಾರೆ ಅಲ್ಲಿಗೆ. ಏನೋ ಅದು ಇದು ಬರ್ತಿಲ್ಲ, ಪೇಪರ್ ಬರ್ತಾ ಅಲ್ಲಿ ಓಡೋಗ್ತಾರೆ. ನಿಜವಾಗ್ಲೂ ಅವ್ರು ಗ್ರೇಟ್. ಆ್ಯಂಡ್ ಇದೇ ಫಿಲಮು ಇದು ಸುಮ್ಮನೆ ಅಂತ ಹೇಳ್ತಿಲ್ಲ. ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ನಮ್ಮ ತಂದೆ ಯಾವಾಗಲೂ ಸುಮ್ಮನೆ ಹೇಳಲ್ಲ. ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಊಟ ಮಾಡೋಕ್ಕಂತೂ ಬಿಟ್ಟಿಲ್ಲ ಇದುವರೆಗೂ. ಏನಾದರೂ ಹೇಳ್ತಾನೆ ಇರ್ತಾರೆ, ಟಿವಿ ಆಫ್ ಮಾಡಿಸ್ಬಿಟ್ಟು. ಅರ್ಜುನ ಶ್ರೀಕೃಷ್ಣ ಕೇಳ್ತಾನಂತೆ, ಎಲ್ಲ ನಮ್ಮ ಹಣೆ ಬರದಲ್ಲೇ ಬರ್ದಿದ್ರೆ ನಾವೇನಿಗೆ ಪ್ರಯತ್ನ ಪಡಬೇಕು ಅಂತ. ಆಗ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ನೀವು ಸಿಗುತ್ತೆ ಅಂತ. ನಿನ್ನ ಹಣೆ ಬರದಲ್ಲಿ ಬರ್ದಿದ್ರೆ ಅದಕ್ಕೆ ಪ್ರಯತ್ನ ಪಡು. ಸೊ ಈ ಪ್ರಯತ್ನ ನಂದು ಸತತವಾಗಿರುತ್ತೆ. ಆಲ್ವೇಸ್ ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಾ ಅದ್ರ ಮೇಲೆ ನನ್ನ ಪ್ರಯತ್ನ ನಿಂತಿರುತ್ತೆ. ಈ ಮುಂದೇನೂ ಫಿಲಮ್ ಮಾಡ್ತೀನಿ, ಇನ್ನು ಮುಂದೇನು ಹಿಂಗೆ ಇರ್ತೀನಿ. ಅದು ಅವ್ರ ಇಷ್ಟ. ಅವ್ರು ಇರೋವರೆಗೂ ಅವ್ರು ಏನು ಬೇಕೋ ಅಲ್ಲಿವರೆಗೂ ನಾನು ಅವ್ರ ಮಗನಾಗಿ ನಾನು ಅವ್ರಿಗೆಲ್ಲ ಕೆಲಸಗಳನ್ನ ಮಾಡಕ್ಕೆ ನಾನೇ ರೆಡಿ ಇದ್ದೀನಿ. ಆ್ಯಂಡ್ ನನಗೋಸ್ಕರ ನೀವೆಲ್ಲ ಬಂದಿದ್ದೀರಾ. ಎಲ್ಲರಿಗೂ ನಿಜವಾಗ್ಲೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.